ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಇಷ್ಟೇ. ವಿಜಯಪುರದ ಬೋಧಿಧಮ್ಮ ಸಾರಿಪುತ್ರ ಬುದ್ಧ ವಿಹಾರದ ವತಿಯಿಂದ ನಾವುಗಳು ಇದೇ ಅಕ್ಟೋಬರ್ 14ರಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎರಡು ಮುಖ್ಯ ಆಚರಣೆಗಳಿವೆ. ಒಂದು, ಅಕ್ಟೋಬರ್ 14 ನಮ್ಮೆಲ್ಲರಿಗೂ ಕೂಡ ಪವಿತ್ರವಾದ ದಿನ. ಅದೇ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧಮ್ಮವನ್ನು ಸ್ವೀಕರಿಸಿ ಧಮ್ಮ ಚಕ್ಕ ಪ್ರವರ್ತನವನ್ನು ಉಳಿಸಿದರು. ಬಾಬಾ ಸಾಹೇಬ್ರಿಗಿಂತ ಮುಂಚೆ ಕೂಡ ಭಗವಾನ್ ಬುದ್ಧರು ತಮ್ಮ ಉಪದೇಶದ ಮೂಲಕ ಈ ಧಮ್ಮ ಚಕ್ಕ ಪ್ರವರ್ತನ ಚಕ್ರವನ್ನು ಉರುಳಿಸಿಕೆ ಪ್ರಾರಂಭ ಮಾಡಿದರು. ಅದೇ ಪರಂಪರೆಯನ್ನು ನಮ್ಮ ಭಾರತದ ಹೆಮ್ಮೆಯ ಸಾಮ್ರಾಟರಾದಂಥ ಅಶೋಕ್ ಚಕ್ರವರ್ತಿಗಳು ಕೂಡ ಕಳಿಂಗದ ವಿಜಯೋತ್ಸವದ ನಂತರ ಶಸ್ತ್ರತ್ಯಾಗ ಮಾಡಿ ಅವರು ಕೂಡ ಈ ಧಮ್ಮ ಚಕ್ರ ಪ್ರವರ್ತನವನ್ನು ಉರುಳಿಸಿದರು. ಈ ನಿಮಿತ್ತ ನಾವು ದಿನಾಂಕ 14ರಂದು ಬುದ್ಧ ವಿಹಾರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ತಮಗೆ ಹೇಳಿದಂತೆ ಎರಡು ವಿಷಯಗಳಿರ್ತವೆ. ಒಂದು ಧಮ್ಮ ಚಕ್ಕ ಪ್ರವರ್ತನ ದಿನದ ವಿಷಯ, ಇನ್ನೊಂದು ವರ್ಷಾವಾಸದ ಸಮಾರೋಪ ಸಮಾರಂಭ. ಇವೆರಡನ್ನೂ ಕೂಡ ನಾವು ಪೂಜ್ಯ ಬಂತೇಜಿಗಳ ನೇತೃತ್ವದಲ್ಲಿ ದಿನಾಂಕ 14ರಂದು ನಿರ್ವಹಿಸ್ತಾ ಇದ್ದೀವಿ. ಇದು ವರ್ಷಾವಾಸದ ಸಮಾರೋಪ ಸಮಾರಂಭ ಅಂದರೆ ಪೂಜ್ಯ ಭಗವಾನ್ ಬುದ್ಧರು ತಮ್ಮ ಬೋಧನೆಯನ್ನು ಪ್ರಾರಂಭಿಸಿದ ನಂತರ ಕೆಲ ದಿನಗಳಲ್ಲಿ ಅವರು ವರ್ಷಾವಾಸ ಅಂದರೆ ಮಳೆಗಾಲದಲ್ಲಿ ಬಿಕ್ಕುಗಳು ಒಂದೇ ಕಡೆ ವಾಸವಾಗಿರುವಂತೆ ಮಾಡಲಿಕ್ಕೆ ಅವರು ಈ ವರ್ಷಾವಾಸದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಈ ವರ್ಷಾವಾಸದಲ್ಲಿ ಪೂಜ್ಯ ಬಂತೇಜಿಗಳು 3 ತಿಂಗಳ ಕಾಲ ಒಂದೇ ಕಡೆ ವಿಹಾರದಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡಿ ತಮ್ಮ ವಿಶ್ರಾಂತಿ ಜೀವನವನ್ನು ಕಳೀತಾರೆ. ಮತ್ತು ಮಳೆಗಾಲದಲ್ಲಿ ಹೊರಗೆ ತಿರುಗಾಡಲಿಕ್ಕೆ ಸಾಕಷ್ಟು ಅಡೆತಡೆಗಳಿರುವುದರಿಂದ ಅವರು 3 ತಿಂಗಳ ಕಾಲ ಹತ್ತಿರದ ವಿಹಾರದಲ್ಲಿ ಇದ್ದುಕೊಂಡು ತಮ್ಮ ಧ್ಯಾನ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಈ ಕಾರ್ಯಕ್ರಮದ ಈ 3 ತಿಂಗಳ ಸಮಾರೋಪ ಸಮಾರಂಭ ಕೂಡ ನಾವು ನಡೆಸ್ತಾ ಇದ್ದೀವಿ. ಆ ಸಮಾರೋಪ ಸಮಾರಂಭ ಮತ್ತು ಧಮ್ಮ ಚಕ್ಕ ಪ್ರವರ್ತನ ದಿನದ ಎರಡೂ ಕಾರ್ಯಕ್ರಮಗಳು ದಿನಾಂಕ 14ರಂದು ನಮ್ಮ ಪೂಜ್ಯ ಬಂತೇಜಿಗಳ ನೇತೃತ್ವದಲ್ಲಿ ಜರುಗಲಿವೆ. ಈ ಕಾರ್ಯಕ್ರಮ ಮೊದಲಿಗೆ 14ರಂದು ಆರಂಭವಾಗುವುದು ನಮ್ಮ ZP ಕ್ರಾಸ್ನಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ನಾವುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಂದು ಭಾವಚಿತ್ರದ ಮತ್ತು ಭಗವಾನ್ ಬುದ್ಧರ ಒಂದು ಪ್ರತಿಮೆಯೊಂದಿಗೆ ನಾವು ಅಲ್ಲಿಂದ ಒಂದು ಮೆರವಣಿಗೆ ಮೂಲಕ ನಮ್ಮ ಬುದ್ಧ ವಿಹಾರಕ್ಕೆ ಬರ್ತೇವೆ. ತದನಂತರ ಇಲ್ಲಿ ಕೂಡ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಆ ವೇದಿಕೆ ಕಾರ್ಯಕ್ರಮದ ಬಗ್ಗೆ ಪ್ರಚಾರಪಡಿಸಲು ಈ ಎರಡು ವಿಷಯಗಳ ಕುರಿತಾದಂಥ ಇರುವಂಥ ಈ ಸಮಾರಂಭದ ಬಗ್ಗೆ ಪ್ರಚಾರಪಡಿಸಲು